ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಡೇ 2 ಆಫ್ ಅರ್ನಿಂಗ್ 40K in 30 days. ಸೊ ಹೋಗೋಣ, ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಸಿಗೋಣ ಮುಂದೆ. ಸೊ ಗೈಸ್, ಫಸ್ಟ್ ಆರ್ಡ್ರ್ ಕೊಟ್ಟೆ, 36 ರುಪೀಸು. ಇದು ಇಲ್ಲಾಂದರೆ ಇದು ಮಾಡೋಣ ಅಂತ. ಇದಾಗ್ಬಿಟ್ಟೆ ನನ್ನ ಪ್ರಕಾರ. ಹೊಡೆಯೋಣ ಇದನ್ನು. ತಗೋಬೇಕು ಅಂತ ಹೇಳ್ಬಿಟ್ಟು ಸಮುದ್ರದಲ್ಲಿ ಅದು ಅಲೆ ಆ ಕಡೆಯಿಂದ ಬರುತ್ತಲ್ಲ, ಆಪೋಸಿಟ್ ಅಲ್ಲಿ ಬಾಡು ತಾಡಿಸ್ತಾನಂತೆ. ಸೊ ಗೈಸ್, ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಇವಾಗ ನಾನು, ಇರ್ಫಾನ್ ಬೈ ಮತ್ತೆ ನವೀನ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದ್ದೀವಿ. ಎಲ್ಲ ಐಟಮ್ಗಳು ತಗೊಂಡು, ಶಾರ್ಟ್ಸು, ಆಮೇಲೆ ಕ್ಯಾಪು, ಸ್ವಿಮ್ಮಿಂಗ್ ಕ್ಯಾಪ್ ಎಲ್ಲ ತಗೊಂಡು ಇವಾಗ ಒಂದೇ ಒಂದು ಮಿಸ್ ಆಗೈತೆ. ಬೆಕ್ಸ್ ಏನು ಬೇಡ ನಮಗೆ, ಹಂಗೆ ಕಂಡುಬಿಡ್ತೀವಿ ನಾವು. ನಾವೆಲ್ಲ ಫಿಶ್ ಇದ್ದಂಗೆ, ಶಾರ್ಕ್ ಇದ್ದಂಗೆ ನಾವು. ಶಾರ್ಕು ನವೀನ ಬರ್ತಾ ಇದ್ದಾನೆ ಅಲ್ಲಿ, ಹಂಗೆ ಅವನು ಜಾಯ್ನ್ ಆಯ್ತಾನೆ. ಸೊ ಗಾಯ್ಸ್, ಫೈನಲಿ ಬಂದಿದ್ದೀವಿ ಆಡೋಕ್ಕೆ. ಟೋಪಿ ಗಿಪಿ ಎಲ್ಲ ಹಾಕೊಂಡ್ಬಂದಿದ್ದೀವಿ. ಗೈಸ್, ಹೋಗೋಣ. ತಳ್ಳೋ ಕರಿಯ, ತಳ್ಳೋ. ನೋಡ್ರಿ ಫ್ರೆಂಡ್ಸ್, ಹೆಂಗ್ ಮಾಡ್ತಾನೆ ಮೇಕಲ್. ಅಲ್ಲಡ್ರಿ ಗೈಸ್, ಇದು ಬೆನ್ ತಿಕ್ಬೇಕಂತೆ. ನೋಡಿ ಫ್ರೆಂಡ್ಸ್, ಇವಾಗ ಗಾಡಿಲಿ ಕೂತ್ರೆ ತಿಕಾ ಸುಡುತ್ತೆ, ಬರಿಗಳು ಬಂದ್ರೆ ಕಾಲು ಸುಡುತ್ತೆ. ಮಳೆ ಬರೋ ಇಷ್ಟೇ ಆಗೈತೆ, ಏನ್ ಮಾಡೋದು ಒಂದು ಗೊತ್ತಾಯ್ತಾನೆ. ಹೆಂಗ್ ಕೂತ ನೋಡೋನು ಬಿಸಿಲಲ್ಲಿ. ನಮ್ಮಲ್ಲಿ ಬಿಸ್ಲಿಗಾರ ಗಾಯ್ಸ್, ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಮತ್ತೆ ರೆಡಿ ಆಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಏನಪ್ಪ ಇದೇ ಬಟ್ಟೆ ಹಾಕಿದ್ದೇನೆ ಅಂತೆಲ್ಲ ಅನ್ಕೋಬಿಡಿ. ಈ ಬಟ್ಟೆ ಬೆಳಗ್ಗೆನೇ ಹಾಕೊಂಡಿದ್ದು, ಸೊ ಅದಕ್ಕೆ ಮತ್ತೆ ಈ ಬಟ್ಟೆನೇ ಹಾಕ್ಕೊಂಡೆ. ಮತ್ತೆ ಎಲ್ಲಿ ಬೇರೆ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದು ಅಂತ. ಸೊ ಇವಾಗ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಗೈಸ್, ರಿಚ್ ಕಿಡ್ಸು. ಯಾರು ರಿಚ್ ಕಿಡ್ಸ್ ಇಲ್ಲ, ನಾವು ಅಷ್ಟೇ ರಿಚ್ ಕಿಡ್ ಇಲ್ಲ. ಸೊ ಗೈಸ್, ಇವಾಗ ಡ್ಯೂಟಿ ಬೆಳಗ್ಗೆ ಮುಗಿಸ್ಕೊಂಡ್ವಿ. ಇವಾಗ ಹೋಗೋಣ ಅಂತಿದ್ವಿ, ಅಲ್ಲಿರೋ ಜನ ನೋಡ್ಬಿಟ್ಟು ಇಲ್ಲ ಬೇಡ ನಾಳೆ ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು. ಸೊ ಇವಾಗ ಇವ್ರು ನಮ್ಮ ಎಸ್ ಐ ನೋಡ್ರಿ, ನಮ್ಮ ಜೊತೆ ತಿರ್ಗಾಡ್ತಾರೆ. ಒಳಗಡೆ ಕೆಲಸ ಮಾಡಿದ್ರೆ ನಮ್ಮ ಜೊತೆ ತಿರ್ಗಾಡ್ತಾರೆ ಅದು. ಸೊ ಇವಾಗ ಚಿಕನ್ ರೋಲ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸ್ಪಾನ್ಸರ್ ಇವರೇ ಸ್ಪಾನ್ಸರ್ ಬೈ ಇರ್ಫಾನ್. ಸ್ಪಾನ್ಸರ್ ಪ್ರಕಾಶ್ ಸರ್ ಅವರು.
ಕಾಸ್ದು ಸ್ನ್ಯಾಪ್ ಹಾಕ್ತೀನಿ. ಸ್ಪಾನ್ಸರ್ ಬೈ ಇರ್ಫಾನ್ ಅವ್ರಿಗೆ. ನಾವಲ್ಲ, ನಮ್ಮ ಸರ್ SI ಸರ್. ನಮ್ಮ SI ಅವ್ರು ಇವರು. ಬ್ರೋ SI ಫುಲ್ ಫಾರ್ಮ್ ಏನು ಬ್ರೋ? ಶಿಫ್ಟ್ ಇನ್ಚಾರ್ಜ್. ಸ್ಪಾನ್ಸರ್ ನೀವ ಇವರ? ನಾವಲ್ಲ ಸ್ಪಾನ್ಸರ್. ಸೊ ಗಾಯ್ಸ್ ಬಂದಿದೆ ಶವರ್ಮ. ಸೊ ಗಾಯ್ಸ್ ಇಷ್ಟೊತ್ತು ಮನೆ ಕುತ್ಕೊಂಡಿದ್ವಿ. ಲೈಕ್ ಆವಾಗಲೇ ಮನೆಗೆ ಹೋಗಿ ಮಲ್ಕೊಂಡಿದ್ವಿ ಆ್ಯಂಡ್ ಫೋನ್ ನೋಡ್ಕೊಂಡು ಫ್ರೆಂಡ್ಸ್ ಇವನು ಏನು ಮಕ್ಕರ್ ಮಾಡ್ತಾರೆ ಗೊತ್ತಾ ಮೈಕಲ್ಲು. ಇವಾಗ ಮಲ್ಕೊಂಡ್ರು ಬಿಡ್ತಾ ಇಲ್ಲ, ಬರ್ರಿ 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 ಅಂತ ಜಡಿ ಕೊಡ್ತಾವನೆ. ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಆಗ್ತಾಯಿಲ್ಲ ನನಗೆ. ಸೊ ಅದಕ್ಕೆ ಇವ್ರು ಕರೆದೇ ಇಲ್ಲ, ನಾವು ಹೋಗೋಣ ಬರ್ರಿ ಅಂತ. ಸೊ ಅದಕ್ಕೆ ಇವರು ಊಟ ಮಾಡಿಲ್ಲ ಅಂತಂದ್ರು ಇವರು ನವೀನ ಮತ್ತೆ ಇರ್ಫಾನ್ ಅವರು. ಸೊ ಅದಕ್ಕೆ ಇವಾಗ ಊಟ ಮಾಡ್ಕೊಬರೋಣ ಅಂತ ಹೋಗ್ತಾ ಇದೀವಿ. ಊಟ ತಗೊಂಡಿದ್ದೀವಿ 1 2 3 ಜನ, 2ರಲ್ಲಿ ಶೇರ್ ಮಾಡೋಣ ಅಂತ. ಗಾಯ್ಸ್ ನಮ್ಗೆ ಹೊಟ್ಟೆ ತುಂಬೋಗ್ಬಿಟ್ಟೈತೆ, ಮನೇಲಿ ತಿಂದ್ಬಿಟ್ವಿ. ಇವರು ಅಚಾನಕ್ಕಿಂದ ಫೋನ್ ಮಾಡ್ತಾರೆ. ಏನ್ ಮಾಡೋದು ಗಾಯ್ಸ್ ಹೇಳ್ರಿ, ನೀವ್ ಹೇಳ್ರಿ. ಗೈಸ್ ಅಂದ್ರೆ ಏನಂದ್ರೆ 3 ತೊಗೊಂಡ್ರೆ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ 2 ತೊಗೊಂಡಿದೀವಿ. ಗೈಸ್ ಇವ್ರು ತಪ್ಪು ಗೈಸ್, ಮುಂಚೆನೆ ಹೇಳ್ಬೇಕಾಗಿತ್ತು, ಇವಾಗ ಹೇಳ್ತಾವ್ರು ಗೈಸ್. ಇವರು ಫೋನ್ ಮಾಡ್ಬಿಟ್ಟು ಬರ್ರಿ ಊಟ. ಹಂಗಂದ್ರೆ ಜಾಸ್ತಿನೇ ತಿನ್ಬೋದಾಗಿತ್ತು. ನಾವೇ ನಿದ್ದೆ ಬರ್ತಲ್ಲ ಅಂತ ಬಂದಿದ್ದೀವಿ. ಇವಾಗ ಫ್ರೆಂಡ್ಶಿಪ್ ಇದು ಕೊಚ್ಚಿಕ್ಕು ಇವಾಗ ಗೈಸ್ ಏನ್ ಹೇಳ್ರಿ, ನಾನು ಇವನು ಊಟದಿಂದ ಪಾರ್ಟ್ನರ್ ಯಾರು ಇಲ್ಲ. ಇವನು ಇರೋದೇ ಇವನು ಒಬ್ಬನೇ ನನಗೆ ಪಾರ್ಟ್ನರ್. ಇಲ್ಲಿ ಈ ಕಡೆ ಊಟದಾಗಿಂದನೂ ಎಂಟಿನಾದ್ರೂ ಸಿಗ್ತಾಳೆಲ್ಲ ಗೊತ್ತಿಲ್ಲ, ಇವ್ ನನಗೆ ತುಂಬಾ ಸಿಕ್ಕೋನು, ಅದೇ ತುಂಬಾ ಪಾರ್ಟ್ನರ್. ಸೊ ಗಾಯ್ಸ್ ಇವಾಗ ಊಟ ಮುಗಿಸ್ಕೊಂಡು ಬಂದಿದ್ದೀವಿ ಮನೆ ಹತ್ರ. ಇವರು ಗಡಿ ಮೇಲೆ ಮಲಗ್ತಾ ಇದ್ದಾರೆ ಗೈಸ್. ಹೆವಿ ನಿದ್ದೆ, ಯಾಕಂದ್ರೆ ನಮಗೆ ನಿದ್ದೆ ಸರಿಯಾಗಲ್ಲ ಗೈಸ್. ಅದಕ್ಕೋಸ್ಕರ ನಾವು ನಿದ್ದೆ ಅಂದರೆ ನಮಗೆ ಹೆವಿ ಇಷ್ಟ. ಬಟ್ ಮನುಷ್ಯ ನಿದ್ದೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಏನು ಮಾಡೋಣ ಗೈಸ್, ಏನಂದರೆ ಇವಾಗ ಇದು ನಿದ್ದೆ ಬರ್ತಾ ಇದೆ. ಹೋಗಿದ ತಕ್ಷಣ ಫಸ್ಟು ಮಲಗಬೇಕು. ಲೈಕ್ ಆವಾಗಲೇ ಮಲಗಿದ್ವಿ, ಆಮೇಲೆ ಎಕ್ಸ್ರ ಆಗ್ತು ಏನಾರ ಆಚೆ ಹೋಗ್ಬರೋಣ ಅಂದ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಮನೆಗೆ. ಇವತ್ತಿನ ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದೇನು ಗೊತ್ತಾ, ನಮ್ಮ ಜೀವನದಲ್ಲಿ ನಾವು ಎಷ್ಟು ನಿದ್ದೆ ಮಾಡ್ತೀವೋ ಅದು ಇಂಪಾರ್ಟೆಂಟ್. ಮನುಷ್ಯನಿಗೆ ನೆಮ್ಮದಿ ಬೇಕನ್ನೋದು ಕಾಣೋದೇ ನಿದ್ದೆ. ನಾವೆಷ್ಟು ದುಡಿದ್ರೂ ಏನೇ ಮಾಡಿದ್ರು ಮನುಷ್ಯನಿಗೆ ಬೇಕಾಗಿರೋದೇ ನಿದ್ದೆ. ಮನುಷ್ಯನ ಬಾಡಿಗೆ ನೆಮ್ಮದಿ ಸಿಗೋದೇ ಅವಾಗ ನಿದ್ದೆ ಕಾರಣನೇ ಇಂಪಾರ್ಟೆಂಟ್. ಖಂಡಿತ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಆ್ಯಂಡ್ ಆಶೀರ್ವಾದ ಯಾವಾಗಲೂ ನಮಗೆ ಸದಾ ಇರಲಿ. ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ. ನಿಮ್ಮ ಆಶೀರ್ವಾದದಿಂದಲೇ ನಾವು ಬೆಳೆಯೋಣ. ನಮ್ಮ ಮೈಕಲ್ಲು ಯಾವಾಗಲೂ ನಮಗೆ ಬೆಳಿಬೇಕು ಅಷ್ಟೇ. ಆ್ಯಂಡ್ ಕಷ್ಟ ಬಿದ್ದು ಬೆಳೀತಾ ಇದ್ಮೇಲೆ ನಾವು ಬೆಳೆಯೋಣ. ಯಾಕಂದರೆ ಅವ್ನು ಕಷ್ಟ ಬೀಳ್ತಾರೋದನ್ನ ಯಾರಿಗೂ ಕಾಣಿಸ್ತಾ ಇಲ್ಲ, ಕಾಣಿಸೋರಿಗೆ ಕಾಣಿಸ್ತಾ ಇದೆ. ಬಟ್ ಬೆಳೀಲೇಬೇಕು ಅವನು. ಯಾಕಂದರೆ ಕಷ್ಟ ಬಿಡೋ ಒಂದು ಬಡಪಾಯಿ ಜೀವನ ಅಂದಮೇಲೆ ಎಲ್ಲರೂ ಸುಖ ಕಾಣ್ತಾರೆ. ಇವನೊಬ್ಬ ಸುಖ ಕಾಣೋದು ಇನ್ನೊಬ್ರಿಗೇನು ಕಾಣಿಸೋದು ಬೇಕಾಗಿಲ್ಲ. ಬಟ್ ದೇವ್ರು ಕೊಡೋ ಆಶೀರ್ವಾದ ಹೆಂಗಿರುತ್ತೆ, ಜನ ಕೊಡೋ ಆಶೀರ್ವಾದನು ಅದೊಂದೇ ಲೆಕ್ಕ. ಯಾವ ಥರ ಅಂದರೆ ದೇವ್ರು ಕೊಡೋದು ಒಂದು ಆಶೀರ್ವಾದ, ದೇವ್ರು ಜನ ಕೊಡೋದು ಒಂದು ಆಶೀರ್ವಾದ. ಆದರೆ ಬಟ್ ಇನ್ನೊಂದು ಯಾವತ್ತಾಗಿರಲಿ, ದೇವ್ರ ಲೆಕ್ಕನೇ, ಜನ ಲೆಕ್ಕನೇ. ಯಾವತ್ತೂ ನಾವು ಒಬ್ಬರು ಮನ್ಸು ಗೆಲ್ಲೋ ಲೆಕ್ಕಾಚಾರದಲ್ಲಿರಬೇಕು. ಇನ್ನೊಬ್ಬರನ್ನ ಮೋಸ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು. ಯಾವತ್ತೂ ನಮ್ಮ ಹಿಂದೆ ದೇವ್ರು ಇದ್ದೇ ಇರ್ತಾನೆ, ಅದು ಮಾತ್ರ ನಿಜ. ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.